ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನಿತ ಶಾಸಕರ ಹೇಳಿಕೆಯಿಂದ ಉಂಟಾಗಿದ್ದಂತಹ ಅಲ್ಲೋಲ ಕಲ್ಲೋಲವನ್ನು ಸರಿ ಮಾಡೋದಕ್ಕೆ ಸುರ್ಜೇವಾಲಾ ಅವರು ಹಿಂದೆ ಬಂದಿದ್ರು. ಇದೀಗ ಮತ್ತೆ ಕೈ ಶಾಸಕರ ಸಿಟ್ಟಮನಕ್ಕೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮತ್ತೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ಇಂದಿನಿಂದ ಸುರ್ಜೇವಾಲಾ ಮ್ಯಾರಥಾನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಎರಡನೇ ಹಂತದ ಮೀಟಿಂಗ್ ನಡೆಸಲಿರುವಂತಹ ಕೈ ಉಸ್ತುವಾರಿ ಸುರ್ಜೇವಾಲಾ ಇಂದಿನಿಂದ 3 ದಿನಗಳ ಕಾಲ ಸುರ್ಜೇವಾಲಾ 1-to-1 ಚರ್ಚೆ ಇಟ್ಕೊಂಡಿದ್ದಾರೆ ಶಾಸಕರ ಜೊತೆ. ಶಾಸಕರ ಅಹವಾಲುಗಳ ಪಟ್ಟಿಯನ್ನು ಇಟ್ಟುಕೊಂಡು ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸುರ್ಜೇವಾಲಾ ಅವರು. ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಕೈ ಶಾಸಕರ ಸಿಟ್ಟು ಶಮನಕ್ಕೆ. ಮತ್ತೆ ಮ್ಯಾರಥಾನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಸುರ್ಜೇವಾಲಾ ಅವರು. ಶಾಸಕರ ಅಹವಾಲುಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡೋದಕ್ಕೆ ಮತ್ತೆ ಬರ್ತಾ ಇರುವಂಥದ್ದು ರಾಜ್ಯಕ್ಕೆ ಉಸ್ತುವಾರಿಗಳಾದಂತಹ ರಣದೀಪ್ ಸುರ್ಜೇವಾಲಾ. ಮತ್ತೆ ಕಂಟಿನ್ಯೂಸ್ ಮ್ಯಾರಥಾನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. 1-to-1 ಚರ್ಚೆಗೆ ಕರೆದಿದ್ದಾರೆ ಶಾಸಕರನ್ನು. ಈ ಹಿಂದೆ ರಾಜ್ಯಕ್ಕೆ ಬಂದಾಗ 3 ದಿನಗಳ ವಾಸ್ತವ್ಯವನ್ನು ಹೂಡಿದ್ರು ಸುರ್ಜೇವಾಲಾ. ಆಗ ಕೂಡ ದಿನಕ್ಕೆ 20 ಜನರಂತೆ 10 ರಿಂದ 15 ನಿಮಿಷ ಒಬ್ಬೊಬ್ಬ ಶಾಸಕರಿಗೆ ಸಮಯವನ್ನು ನಿಗದಿ ಮಾಡಿ ಯಾವ ರೀತಿಯಾದಂಥ ಅಸಮಾಧಾನಗಳಿದೆ ನಿಮ್ಮ ಅಹವಾಲುಗಳನ್ನು ತಗೊಂಬನ್ನಿ, ಎಲ್ಲವನ್ನು ಸರಿಪಡಿಸುವಂಥ ಕೆಲಸ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಈ ಹಿಂದೆ ಕೂಡ ಮೀಟಿಂಗ್ ಮಾಡಿದರು. ಅದು ಒಂದಷ್ಟು ಜನ ವಿದೇಶಕ್ಕೆ ಹೋಗಿದ್ರು, ಒಂದಷ್ಟು ಜನ ಬರೋದಕ್ಕಾಗಿರಲಿಲ್ಲ. ಈ ರೀತಿಯಾಗಿ ಮತ್ತೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶಾಸಕರಿಂದ ಸಚಿವರ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. ಕ್ಷೇತ್ರದಲ್ಲಿ ಆಗದಿರುವ ಕೆಲಸಗಳ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ. ಸಂಪುಟ ಪುನರ್ರಚನೆಗೂ ತಯಾರಿ ನಡೆಸುವ ಬಗ್ಗೆ ಮಾಹಿತಿ ಇದೆ. ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ಬಳಿಕ ಸಚಿವರ ಜೊತೆ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಸಚಿವರಿಗೆ ಬುಲಾವ್ ನೀಡಲಿರುವಂತಹ ರಣದೀಪ್ ಸುರ್ಜೇವಾಲಾ ಸಚಿವರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ಇಟ್ಕೊಂಡಿದ್ದಾರೆ. ಈಗಾಗಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಕಾರ್ಡ್ ತರಿಸ್ಕೊಂಡಿದ್ದಾರೆ. ರಿಪೋರ್ಟ್ ಕಾರ್ಡ್ ಸಂಗ್ರಹಿಸಿರುವಂತಹ ಹೈಕಮಾಂಡ್ ನಾಯಕರು ಆಯಾ ಇಲಾಖೆಗೆ ಸಂಬಂಧಿಸಿದಂತಹ ರಿಪೋರ್ಟ್ ಕಾರ್ಡ್ ಅನ್ನು ಸಂಗ್ರಹ ಮಾಡಿಕೊಂಡಿದೆ ಹೈಕಮಾಂಡ್. ಶಾಸಕರ ಜೊತೆ ಮೀಟಿಂಗ್ ಆದ ಮೇಲೆ ಸಚಿವರ ಜೊತೆಗೂ ಕೂಡ ಸುರ್ಜೇವಾಲಾ 1-to-1 ಮೀಟಿಂಗ್ ಇಟ್ಕೊಂಡಿದ್ದಾರೆ. ಶಾಸಕರು ತಮ್ಮ ಅಹವಾಲುಗಳನ್ನು ತಗೊಂಬರ್ತಾರೆ. ಸಚಿವರ ವಿರುದ್ಧ ಏನಾದರೂ ದೂರಿದೆಯಾ ಅನ್ನುವಂಥ ಅಹವಾಲುಗಳನ್ನು ತಗೊಂಬನ್ನಿ. ಅದಾದ ಮೇಲೆ ಸಚಿವರ ಜೊತೆಗೂ ಕೂಡ ಮೀಟಿಂಗ್ ಮಾಡಲಿದೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಮತ್ತು ಕ್ಷೇತ್ರದಲ್ಲಿ ಆಗದಿರುವಂತಹ ಕೆಲಸಗಳ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಸುರ್ಜೇವಾಲಾ ಅವರು. ಜೊತೆಗೆ ಸಚಿವರ ಕಾರ್ಯವೈಖರಿ, ಆಯಾ ಇಲಾಖೆಯಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಿದ್ದಾರೆ ಸಚಿವರು, ಏನು ಕೆಲಸಗಳಾಗಿದೆ, ಇದೆಲ್ಲವನ್ನು ಕಾರ್ಯವೈಖರಿಯ ಬಗ್ಗೆ ಹಲವಾರು ಶಾಸಕರಿಗೆ ಆಕ್ಷೇಪಗಳಿದೆ ಕೆಲವು ಸಚಿವರ ಕಾರ್ಯವೈಖರಿ ಬಗ್ಗೆ. ಹೀಗಾಗಿ ಎಲ್ಲ ರಿಪೋರ್ಟ್ಸನ್ನು ಸಂಗ್ರಹ ಮಾಡಿಕೊಂಡು ಹೈಕಮಾಂಡ್ ಅಂಗಳಕ್ಕೆ ಹೋಗಲಿದೆ ಇದೆಲ್ಲವೂ. ಜೊತೆಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮತ್ತೆ ಒಂದು ಸಚಿವ ಸಂಪುಟ ಸರ್ಜರಿ ವಿಸ್ತರಣೆ ಏನಾಗುತ್ತಲ್ಲ, ಈ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡಲಿದ್ದಾರೆ ಸುರ್ಜೇವಾಲಾ ಅವರು. ಸಂಪುಟ ಪುನರ್ರಚನೆ ಅದರ ಬಗ್ಗೆಯೂ ಚರ್ಚೆ ಮಾಡಿ ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತೆಲ್ಲವೂ. ಈಗಾಗಲೇ ಹೈಕಮಾಂಡ್ ಕೂಡ ಒಂದು ರಿಪೋರ್ಟ್ ಕಾರ್ಡನ್ನು ಕೂಡ ತರಿಸ್ಕೊಂಡಿರುವಂಥದ್ದು ಸಚಿವರ ಕಾರ್ಯವೈಖರಿ ಬಗ್ಗೆ. ಸಚಿವರ ಕಾರ್ಯವೈಖರಿಯನ್ನು ನೋಡಿ ಅದಾದ ಮೇಲೆ ಡಿಸೈಡ್ ಮಾಡ್ತಾರೆ ಹೈಕಮಾಂಡ್ ಇವರನ್ನು ಇಟ್ಕೊಳ್ಬೇಕಾ ಬೇಡವಾ ಇದೆಲ್ಲವನ್ನು. ಒಟ್ಟಾರೆ ಶಾಸಕರ ಜೊತೆ ಕ್ಷೇತ್ರವಾರು ಅಹವಾಲುಗಳನ್ನು ಆಲಿಸಿ ನಂತರ ಸಚಿವರ ಜೊತೆ ಮೀಟಿಂಗ್. 5 ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ಪಡೆದಿರುವಂತಹ ಹೈಕಮಾಂಡ್ ಸಚಿವರ ವರದಿಗೂ ಶಾಸಕರ ದೂರಿಗೂ ಹೈಕಮಾಂಡ್ ತಾಳೆ ಹಾಕಿ ನೋಡುತ್ತೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಗಮನಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತೆ ಹೈಕಮಾಂಡ್. ಕ್ಯಾಬಿನೆಟ್ನಲ್ಲಿ ಮುಂದುವರಿಸಬೇಕಾ ಅಥವಾ ಕೈ ಬಿಡಬೇಕಾ ಅನ್ನುವಂಥ ಒಂದು ಪ್ರಶ್ನೆ. ಸಚಿವ ಸಂಪುಟ ಪುನರ್ರಚನೆಗೆ ಈ ಒಂದು ಮೀಟಿಂಗ್ ಬಹಳಷ್ಟು ಇಂಪಾರ್ಟೆನ್ಸ್ ಪಡ್ಕೊಂಡಿದೆ. ಈ ಒಂದು ಮೀಟಿಂಗ್ ಬಹಳ ಮುಖ್ಯ ಆಗಿರುವಂಥದ್ದು. ಈಗಾಗಲೇ ಹೈಕಮಾಂಡ್ಗೆ ಹೋಗಿರುವಂಥ ರಿಪೋರ್ಟ್ ಮೇಲೆ 5 ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ತಯಾರು ಮಾಡಿಕೊಂಡಿದೆ. ಸಚಿವರ ವರದಿಗೂ ಶಾಸಕರ ಒಂದು ಕಂಪ್ಲೇಂಟ್ಗೂ ತಾಳೆ ಆಗುತ್ತಾ ಅಂತ ನೋಡ್ತಾ ಇದೆ ಹೈಕಮಾಂಡ್. ಶಾಸಕರು ಕೊಡುವಂತಹ ಒಂದು ಕಂಪ್ಲೇಂಟ್ ಏನಿದೆಯಲ್ಲ ಸಚಿವರ ಮೇಲೆ ಮತ್ತು ಸಚಿವರ ಬಗ್ಗೆ ತಗೊಂಡಿರುವಂತಹ ರಿಪೋರ್ಟ್ ಕಾರ್ಡ್ ಎರಡಕ್ಕೂ ಮ್ಯಾಚ್ ಆಗುತ್ತಾ ಅನ್ನುವಂಥದ್ದನ್ನು ನೋಡಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುತ್ತಾ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸಚಿವರ ಕಾರ್ಯವೈಖರಿ ಮೇಲೆ ಅವರನ್ನು ಮುಂದುವರೆಸಬೇಕಾ ಬೇಡವಾ ಅನ್ನುವಂಥ ಒಂದು ನಿರ್ಧಾರ, ಜೊತೆಗೆ ಯಾರನ್ನು ತಗೊಳ್ಬೇಕು ಬೇಡ ಅನ್ನುವಂಥ ನಿರ್ಧಾರ ಮತ್ತು ಅವರ ಕ್ಷೇತ್ರವಾರು ಏನು ಕೆಲಸ ಮಾಡಿದ್ದಾರೆ, ಇಲಾಖೆವಾರು ಏನು ಕೆಲಸ ಮಾಡಿದ್ದಾರೆ, ಯಾತಕ್ಕಾಗಿ ಶಾಸಕರು ಈ ಒಂದು ಸಚಿವರ ಮೇಲೆ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಇದೆಲ್ಲವೂ ಒಟ್ಟಾರೆ ಇವತ್ತು ಅಂದರೆ ಇನ್ನಷ್ಟು ದಿನಗಳಲ್ಲಿ ನಡೆಯುವಂತಹ ಸುರ್ಜೇವಾಲಾ ಅವರ ಮೀಟಿಂಗ್ ಏನಿದೆಯಲ್ಲ ಅದು ಶಾಸಕರ ಜೊತೆ ಮತ್ತು ಸಚಿವರ ಜೊತೆ
ಎಲ್ಲ ವಿಚಾರಗಳನ್ನು ತಗೊಂಡು ಹೋಗಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ತದನಂತರದಲ್ಲಿ ಈಗಾಗಲೇ ತರಿಸ್ಕೊಂಡಿರುವಂಥ ರಿಪೋರ್ಟ್ ಕಾರ್ಡ್ ಮೇಲೆ, ಸುರ್ಜೇವಾಲಾ ಅವರು ಹೇಳುವಂಥ ಡೀಟೇಲ್ಸ್ ಮೇಲೆ, ಮಾಹಿತಿ ಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದು ಮುಖ್ಯವಾಗಿ ಈಗಾಗಲೇ ಇಟ್ ಈಸ್ ಆಲ್ರೆಡಿ ಲೇಟ್, ಅಥವಾ ಇನ್ನೇನು ಆಗಬೇಕು ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ. ಈ ವಿಚಾರವಾಗಿ ಬಹಳಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದ್ದೆ ಈ ಒಂದು ಮೀಟಿಂಗ್, ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಮಾಡ್ತಾ ಇರುವಂಥ ಮೀಟಿಂಗ್. ಬೇಕಾದಷ್ಟು ಅಸಮಾಧಾನ ಇದೆ ಸಚಿವರ ಕಾರ್ಯವೈಖರಿ ಬಗ್ಗೆ. ಇದೆಲ್ಲವನ್ನು ಕಾದು ನೋಡಿ 5 ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ಇಟ್ಟುಕೊಂಡು ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುತ್ತಾ ಅಂತ.